ಮನಸ್ಸು ಕೆಡಿಸೋರೆ. ಹಂಗಾಗಿ ಇಬ್ಬರಲ್ಲೂ ಹೊಂದಾಣಿಕೆ ಇಲ್ಲ. ಇವ್ರ ಮಾತು ಅವ್ರು ಕೇಳಲ್ಲ, ಅವ್ರ ಮಾತು ಇವ್ರು ಕೇಳಲ್ಲ. ಇವ್ರು ಹೇಳಿದ್ದು ಅವ್ರೊಪ್ಪಲ್ಲ, ಅವ್ರು ಹೇಳಿದ್ದು ಇವ್ರೊಪ್ಪಲ್ಲ. ಅಲ್ರಿ ಈಗ ಹೆಂಗ್ ತಡಿಬೇಕ್ರಿ ಈಗ ಅಮ್ಮ ನೋಡು, ನೀನು ಹೆಣ್ಣು, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನಿನಗೋಸ್ಕರ ಅಲ್ವಾ ಅವ್ರು ಎಷ್ಟು ಕಷ್ಟ ಬೀಳ್ತಾರೆ. ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಇದ್ದು ಅವ್ರು ಹೇಳಿದ್ದನ್ನು ನೀನು ಕೇಳಬೇಕು, ನೀನು ಹೇಳಿದ್ದು ಅವರು ಕೇಳಬೇಕು. ಗಂಡ ಹೆಂಡತಿ ಅಂದರೆ ಅರ್ಧನಾಥೇಶ್ವರರು ಇದ್ದಂಗೆ. ಇಬ್ಬರಿಗೂ ಸಮಾನವಾದ ಸ್ಥಾನಮಾನ ಗೌರವ ಎಲ್ಲ ಇದೆ ಅಲ್ವಾ. ಹಂಗಾಗಿ ಇಬ್ರು ಅನುಸರಿಸ್ಕೊಂಡು ಹೋಗ್ಬೇಕು. ಕೇಳ್ತಂದ್ರೆ ಪ್ರಯೋಗಗಳನ್ನ ಹೆಂಗೆ ನಮಗೆ ಅದು ಪ್ರಯೋಗನ ಬಗೆಹರಿಸ, ಅದೇನು ದೊಡ್ಡ ಮೂಟೆ ಅಲ್ಲಮ್ಮ ಪ್ರಯೋಗ ಅನ್ನೋದು. ನಮಗೇನು ನಾಟ್ಲದ ಹೆಂಗೆ ತಡೆಯೋದು? ಅದನ್ನೆಲ್ಲ ಬಗೆಹರಿಸ್ಕೊಡ್ತೀನಿ ನಾನು. ಸ್ವಲ್ಪ ಸಮಾಧಾನದಿಂದ ಇರ್ರಿ ಆಯ್ತಾ. ಮತ್ತೆ ನೀನು ಇದು ನಾಗದೇವ್ರದ್ದು ಪೂಜೆ ಮಾಡಬೇಕಾದ್ರೆ ಮತ್ತೆ ನಿಮ್ಮ ಮಂತ್ಲಿದು ಇದಾಗುತ್ತಲ್ಲ, ಅದಾದಾಗ 7 ದಿನ ಮಾಡಬೇಡ. 7 ದಿನ ಮಾಡಬೇಡ, ಗ್ಯಾಪ್ ಕೊಟ್ಬಿಟ್ಟು ಮಾಡು ಆಯ್ತಾ. ಮತ್ತೆ 7 ದಿನ ಮಾಡಬೇಡ. ಈಗ ಮತ್ತೆ ಇದು ನಾಗದೇವ್ರಿಗೆ ಹೆಂಗೆ ಮಾಡಿದ್ರೆ ಮುಗಿದೋಗುತ್ತಲ್ಲ, ಮಾಡಮ್ಮ. ಅದು ಮುಗಿಯಲ್ಲ, 2.5 ತಿಂಗಳಾಗುತ್ತೆ ಇದು ಮುಗಿಯಕ್ಕೆ. ಹಂಗಿದ್ರೆ ವಾರ ನಿಮ್ಮ ದಿನ ಮಾಡಬೇಡ. ಮಂಗಳವಾರ ಸೋಮ, ಇವತ್ತು ಶುಕ್ರವಾರ ಅಂದ್ರೆ ಈಗ ಮಾಡ್ತಿರ್ತಾನಲ್ರಿ, ಎಷ್ಟ ಎಣ್ಸ್ಕೊಳೋದ್ರಿ ಈಗ ಆದ್ನೆ ಅಂತಂದ್ರೆ ಅದು 7 ದಿನ ಗ್ಯಾಪ್. ನೀನು ಆದಾಗ 7 ದಿನ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿ. ಅವ ಮತ್ತೆ ಕೌಂಟ್ ಮಾಡೋದ್ರಿ? ಇಲ್ಲ, ಇದು ಕೌಂಟ್ ಆಗುತ್ತೆ, ಅದು ಮಾಡು. ಅದು ಕೌಂಟ್ ಮಾಡು ಕಂಟಿನ್ಯೂ ಮಾಡು. ಏನೂ ತೊಂದರೆ ಇಲ್ಲ. ಇದು ಮಾಡ್ಕೊಂಬ, ಖಂಡಿತವಾಗ್ಲೂ ನಿಂಗೆ ಅನುಕೂಲ ಆಗುತ್ತೆ. ಮತ್ತೆ ಈಗ ಏನು ಮಾಡ್ತೀಯಾ, ನಾವು ಮಾಮೂಲಿ ಇವಾಗ ದೇವಸ್ಥಾನಕ್ಕೆ ಇಲ್ಲಿ ಬಂದ್ವಿ, ಇದು ಸೂರ್ಯನ ಕಡೆ ಇದೆ. ದೇವ್ರನ್ನ ನಾವು ಯಾವ ರೀತಿ ಪ್ರದಕ್ಷಿಣೆ ಹಾಕ್ತೀವಿ, ಹಿಂಗೆ ಪ್ರದಕ್ಷಿಣೆ ಹಾಕ್ತೀವಿ ಅಲ್ವಾ. ಈ ಪ್ರದಕ್ಷಿಣೆನ ನೀನು ಏನು ಮಾಡ್ತೀಯಾ, ಬಲಗಡೆಯಿಂದ ಎಡಗಡೆಗೆ ಶಿವಲಿಂಗಕ್ಕೂ ಆದಿಶಕ್ತಿಗೆ ಮಾಡು. ಅರ್ಥ ಆಯ್ತಾ. ನಾಗದೇವ್ರಿಗೆ ಹೆಂಗೆ ಮಾಡ್ತೀಯಾ, ನಾಗದೇವರು ಯಾವತ್ತು ಬಲದಿಂದ ಎಡಕ್ಕೆ ತಿರುಗಿ ಎಡೆ ಎತ್ತಲ್ಲ, ಎಡದಿಂದ ಬಲಕ್ಕೆ ತಿರುಗಿ ಎಡೆ ಎತ್ತುತ್ತೆ. ಗಮನಿಸಿದ್ದೀರಾ ಅದು? ನಾಗದೇವರಿಗೆ ಆ ರೀತಿನೇ ಪ್ರದಕ್ಷಿಣೆ ಮಾಡ್ಬೇಕು. 21 ಪ್ರದಕ್ಷಿಣೆ ಹಿಂಗೆ ಮಾಡೋದು ಬಂದು ಶಿವನಿಗೆ, ಪಾರ್ವತಿಗೆ. ಹಿಂಗೆ ಮಾಡೋದು ಬಂದು ನಾಗದೇವರಿಗೆ. ಪೂಜೆ ಹಿಡ್ದಂಗ ಮಾತ್ರ. ಹೌದು, ನಾಗದೇವ್ರು ಯಾವತ್ತೂ ಹಿಂಗೆ ಎಡದಿಂದ ಹಿಂಗೆ ತಿರುಗ್ಬಿಟ್ಟು ಹಿಂಗೆ ಎಡೆ ಎತ್ತೋದು, ಬಲದಿಂದ ತಿರುಗಿ ಎಡೆ ಎತ್ತಲ್ಲ ನಾಗದೇವರು. ಸರಿನಾ? ಇವೆರಡು ನಮ್ಮ ಮನೆಯಲ್ಲೇ ಮಾಡ್ಬೇಕು. ಬೆಂಗಳೂರು ಮನೆಯಲ್ಲೇ ಅಮ್ಮ, ನೀವು ಎಲ್ಲಿ ವಾಸ ಇರ್ತೀರೋ ಅಲ್ಲೇ ಮಾಡಿ ಅಮ್ಮ, ಮನೆಯಲ್ಲೇ ಮಾಡಿ. ಹಂಗಂತೇಳಿ ನಾಗರ ಪ್ರತಿಷ್ಠೆ ಇವೆಲ್ಲ ಏನು ಮಾಡಕ್ಕೆ ಹೋಗ್ಬೇಡ್ರಿ, ಮನೆಯಲ್ಲೇ ಮಾಡಿ ಆಯಿತಾ. ಇದು ಮನೆಯಲ್ಲೇ ಇದ್ದು ನೀವು ಒಂದೇ ಸರಿ ಪೂಜೆ ಸಾಮಾನೆಲ್ಲ ತೊಗೊಬಂದು ಇಕ್ಕೊಬಿಡ್ರಿ. ಇದು ಎಲೆ ಅಡಿಕೆ ಎಲ್ಲ 5 ಇದೆ. ಇದೇನು ಲೆಕ್ಕ ಬರ್ದಿದ್ದೀನಿ ಅದೇ ಲೆಕ್ಕದ ಪ್ರಕಾರ ತಗೊಳ್ಳಿ. ಹೌದು, ಪ್ರತಿ ಮಂಗಳವಾರಕ್ಕೆ. ಇದು ಅರಿಶಿನ ಕುಂಕುಮ ವಿಭೂತಿ ದೀಪ ತುಪ್ಪ 365 ಬತ್ತಿ ಇದೆಲ್ಲಾನು ಒಟ್ಟು ತಂದು ಇಕ್ಕೊಂಬಿಡ್ರಿ. ನೀವು ಹೆಂಗೂ ವೆಜಿಟೇರಿಯನ್ ಅಲ್ವಾ, ಇಕ್ಕೊಬಿಡ್ರಿ. ಅದಕ್ಕೆ ಹೇಳ್ತಿರೋದು, ಇಟ್ಕೊಬಿಟ್ಟು ನೀವು ಉಳಿದಿದ್ದು ತೆಂಗಿನಕಾಯಿ, ಬಾಳೆಹಣ್ಣು, ತುಳಸಿ ಹೂವು ಇವೆಲ್ಲಾನು ಅವತ್ತಿನ ದಿನ ಸೋಮವಾರ ಸಂಜೆ ತೊಗೊಬಂದು ಇಕ್ಕೊಳ್ಳಿ. 21 ದಿನ ಆದ್ಮೇಲೆ ಮತ್ತೆ ಬರ್ಬೇಕ್ರಿ ಇಲ್ಲಿಗೆ. 21 ದಿನ ಅಲ್ಲಮ್ಮ, 21 ಸಲ 21 ವಾರ ಮಾಡಿ, 21 ಪ್ರದಕ್ಷಿಣೆ ಮಾಡಿ ಆಯಿತಾ. ಮಾಡ್ತಾ ಬನ್ನಿ, ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ, ನಿಮ್ಮ ಮೈಂಡು ಫ್ರೆಶ್ ಆಗುತ್ತೆ. ಮುಂಚೆ ನೀವು ಹೇಗಿದ್ರು ಆ ರೀತಿ ಆಗುತ್ತೆ. ಸೆಂಟ್ರಲ್ಲಿ ಅದು ಏನು ಇವಾಗ ಇದು ಆಗಿದೆ, ಇದನ್ನ ನಾನು ಬಗೆಹರಿಸ್ಕೊಡ್ತೀನಿ ಆಯಿತಾ. ತೊಂದರೆ ಮಾಡಿದಾರಲ್ಲ ಅದನ್ನು ನಾನು ಬಗೆಹರಿಸ್ಕೊಡ್ತೀನಮ್ಮ. ಇವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳು ಎಲ್ಲಿ, ಅದನ್ನೇ ಕೇಳ್ಕೊಂಡು. ಎಷ್ಟು ದಿನ ಆಯ್ತಮ್ಮ ನಿಮ್ಮ ಮಗಳು ಹೋಗಿ? ಭಾನುವಾರ ಹೋಗಿ. ಅಳಬೇಡಿ ಆಯಿತಾ, ಏನು ಅಂತ ನೋಡೋಣ ಅಮ್ಮ. ಅವ್ರ ಮನ್ಸಿಗೆ ಬೇಜಾರಾಗೋ ರೀತಿ ಏನು ಮಾಡೋದ್ರಮ್ಮ? ನನ್ನಿಂದ ಏನೂ ಆಗಿಲ್ಲ. ಮತ್ತೆ ಯಾರು ಮಾಡಿದ್ರು? ಅವಾಗ ಒಂದು ಸ್ವಲ್ಪ ಜಗಳ ಆಗಿತ್ತು. ಅದರಿಂದ ಅವರು ಅವಾಗ ಯಾವ ರೀತಿ ಟ್ರ್ಯಾಕ್ ಮಾಡೋದು ಅದೆಲ್ಲ ಪ್ರಾಬ್ಲಮ್ ಆಗಿತ್ತು. ಅದರಿಂದ ನಾವು ಒಂದು ಸ್ವಲ್ಪ ಕೈ ಮಾಡಿದೆ. ಹೇಳಿಕೆ ಮಾತು ಕೇಳಿ ಕೆಟ್ಟಿದ್ದಾರೆ, ಅದರಿಂದ ಮನೆ ಬಿಟ್ಟು ಹೋಗಿದ್ದಾರೆ. ಬರ್ತಾರೆ, ಬೇರೆ ಎಲ್ಲೂ ಹೋಗಿಲ್ಲ, ಸ್ನೇಹಿತರ ಮನೆಯಲ್ಲೇ ಇದ್ದಾರೆ, ಬರ್ತಾರೆ. ಮನಸ್ಸಿಗೆ ಬೇಜಾರು ಮಾಡಿದ್ದೀರಾ, ಅದರಿಂದ ಅವರು ಹೋಗಿದ್ದಾರೆ. ಹೊಡೆಯೋದು ಬಡಿಯೋದು ಬೈಯೋದು ಅನುಮಾನ ಪಡೋದು ಬಿಡ್ಬೇಕು ನೀವು. ಇಲ್ಲ, ನನ್ನ ಕಡೆಯಿಂದ ಯಾವುದೂ ಅನುಮಾನ ಪಡೋದಂತ ಅಲ್ಲ. ಇವಾಗ ಅವ್ರ ಆ ಥರ ನಡ್ಕೊಂಡಾದ್ಮೇಲೆ ನಡ್ಕೊಳ್ಳೋದು ಅಂತಂದ್ರೆ ಇವಾಗ ಮಾತು ಕೇಳ್ತೀವಿ, ಅದನ್ನ ಹೇಳ್ಬಿಟ್ರೆ ನಮ್ದು ಆ ಥರ ಏನು ಟೆನ್ಷನ್ ಇರಲ್ಲ. ನೀವು ಬೈದು ನಾವೇನು ಮಾಡಿಲ್ಲ, ಅವಳಾಗ ಅವ್ರಾಗ ಅವ್ರು ಹೆಂಗೆ ಹೋಗ್ತಾರೆ, ಏನೋ ನಡೆದಿರುತ್ತೆ ಅದಕ್ಕೆ ಹೋಗಿರ್ತಾರೆ. ಅದಕ್ಕೆ ನಾವು ಇಲ್ಲಿ ನೋಡಿದಾಗ ಅದಕ್ಕೇನೆ ಅವ್ರ ಮನ್ಸಿಗೆ ಪೆಟ್ಟಿ ಬೇಜಾರಾಗಿ ಹೋಗೋರು ಅಂತಾನೆ ಬಂದಿದ್ದು. ಇದ್ದಾರೆ, ಸ್ನೇಹಿತರ ಜೊತೆಯಲ್ಲೇ ಇದ್ದಾರೆ, ದೂರ ಎಲ್ಲೂ ಇಲ್ಲ, ಇದೇ ಬೆಂಗಳೂರಲ್ಲೇ ಇದ್ದಾರೆ. ಬೆಂಗಳೂರಲ್ಲಿ ಇರ್ತಾರೆ ಅಂತ ಏನು ಅದು ಹೇಳಲ್ಲ ಅಣ್ಣ, ಅವರೇ ಬರ್ತಾರೆ, ಕರೆಸ್ಕೊಡ್ತೀನಿ, ಅವರೇ ಬರ್ತಾರೆ. ಇನ್ನೇನು ಬೇರೆ ರೀತಿ ಕೆಟ್ಟ ರೀತಿ ಇನ್ನೊಬ್ರು ಮತ್ತೊಬ್ರು ಆ ಥರ ಎಲ್ಲ ಏನೂ ಇಲ್ಲ. ಅವು ಹೆಣ್ಮಗಳಿಗೆ ಸುಮ್ಮನೆ ಇಲ್ಲದೆ ಇರೋದು ಯೋಚನೆಗಳು ಮಾಡಿ ಮನಸ್ಸು ಹಾಳು ಮಾಡ್ಕೋಬೇಡ್ರಿ.
ನಂಬಿಕೆ, ಪ್ರೀತಿನೇ ದೇವರು, ಪ್ರೀತಿನೇ ನಂಬಿಕೆ. ಪ್ರೀತಿ ಮೇಲೆ ನಂಬಿಕೆ ಇರಬೇಕು ಹೊರತು ಅನುಮಾನ ಇರಬಾರ್ದು. ಸರಿನಾ? ಯಾರಿಗೇ ಆಗಲಿ, ತಾಯಿಗೆ ಮಗಳ ಮೇಲೆ ನಂಬಿಕೆ ಇರಬೇಕು, ಮಗಳಿಗೆ ತಾಯಿ ಮೇಲೆ ನಂಬಿಕೆ ಇರಬೇಕು, ಪ್ರೀತಿಸ್ತವನಿಗೆ ಪ್ರೀತಿಸ್ತವಳ ಮೇಲೆ ನಂಬಿಕೆ ಇರಬೇಕು. ಇದೇ ರೀತಿ ಪರಸ್ಪರ ಇಬ್ರಿಗೂ ಒಬ್ರ ಮೇಲೆ ಒಬ್ರು ನಂಬಿಕೆ ಇರಬೇಕು. ಈಗ ಒಬ್ಬರ ಜೊತೆ ಮಾತಾಡಿದ ತಕ್ಷಣ ಅವರು ಅಣ್ಣ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಆ ಥರ ಕೊಲೀಗ್ಸ್ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು. ಅವ್ರ ಮನೆ ಕಡೆ ಯಾರ್ಯಾರಿದ್ದಾರೆ? ಅವ್ರ ಮನೆ ಎಲ್ಲ ನನ್ನ ನಾದಿನಿ ಒಬ್ಬಳಿದ್ದಾಳೆ. ಅವರಿಂದಾನೇ ನಿಮ್ಮ ಮನೆ ಹಾಳಾಗ್ತಿರೋದು. ನೀವು ಯಾಕೆ ಬೇರೆ ಇಲ್ದಿರಾ, ಅತ್ತೆ ಮನೆಗಿದ್ದೀರಾ? ಅವರೇ ಕರೆಸ್ಕೊಂಡ್ರಮ್ಮ. ಇವಾಗ ಒಂದು 8 ತಿಂಗಳಾಗಿದೆ ಅಷ್ಟೇ ಹೋಗಿ. ಫಸ್ಟ್ ನೀವು ಬೇರೆ ಕಡೆ ಹೋಗಿ ನಿಮ್ಮ ಮನೆಗೆ ನೀವಿರಿ. ಗಾಡಿಗೆ ಗುಡಿಸ್ಲಲ್ಲಿದ್ರೂ ನಿಮ್ಮದು ಅಂತೇಳಿ ಸ್ವತಂತ್ರ ಇರಬೇಕು. ನಿಮ್ಮ ಮನೆಗೆ ನೀವು ಇರಬೇಕು. ಆರೋಗ್ಯದಲ್ಲಿ ಏರುಪೇರು ಇದೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ಲ, ಒಬ್ರ ಮಾತು ಒಬ್ರು ಕೇಳ್ತಿಲ್ಲ, ಏಳಿಗೆ ಅನ್ನೋದು ಇಲ್ಲ. ಏಳಿಗೆ ಇದ್ದೀರಾ? ಇಲ್ಲ. ಅವ್ರ ಮಾತು ನೀವು ಕೇಳಬೇಕು, ಅವರು ನಿಮ್ಮ ಮಾತು ಕೇಳೋದಿಲ್ಲ. ಅವರು ಮನೆಯವರಿಂದನೇ ತೊಂದರೆ ಬಂದಿದೆ, ಆದ್ದರಿಂದ ಸಮಸ್ಯೆಗಳು ಆಗ್ತಾ ಇದೆ ಅಂತೇಳಿ ಬಂದಿದೆ. ಕುತಂತ್ರ ನಡೆದಿರೋದು ನಿಜ, ಮಾಡಿರೋದು ನಿಜ. ಹಂಗಾಗಿ ನಿಮ್ಮ ನಡುವೆ ಹೊಂದಾಣಿಕೆ ಇಲ್ಲ, ಆರೋಗ್ಯದಲ್ಲೂ ಇಲ್ಲ. ಒಂದಿನ ನಿಮಗೆ, ಒಂದಿನ ಅವ್ರಿಗೇನೆ ತೊಂದರೆ ಆಗೋದು. ಮತ್ತೆ ನಮ್ಮ ಕಡೆನೇ ಇದೆ ಅಮ್ಮ, ಮಾಡಿಸ್ಕೊಡ್ತೀನಿ ಅಂತ ಹೇಳಿದೆ. ಏನು ಮಾಡಿಸ್ಕೊಡ್ತಾರಂತೆ ಅವರು? ನಿಮ್ಮ ಹತ್ರ ಒಂದು ಮಾತು, ಅವ್ರ ಹತ್ರ ಒಂದು ಮಾತಾ? ನಮಗೆ ಹೆಂಗೆ ಗೊತ್ತಾಗುತ್ತೆ? ನಿಮ್ಮ ಹತ್ರ ಒಂದು ಮಾತು, ಅವ್ರ ಹತ್ರ ಒಂದು ಮಾತು. ಯಾಕೆ ನಿಮಗಿರೋಕ್ಕೆ ನಿಮ್ಮ ಮನೆ ಇಲ್ವಾ? ಇದೆ ಅಮ್ಮ. ಮತ್ತೆ ಯಾಕೆ ಹೋಗ್ಬಿಟ್ಟು ಅತ್ತೆ ಮನೆಗಿದ್ದೀರಾ? ಅವರೇ ಹೆಂಡತಿ ಬಂದು ಅತ್ತೆ ಮಾವನ ಮನೆಗೆ ಇರ್ಬೋದು, ಅಳಿಯ ಹೋಗಿ ಅತ್ತೆ ಮನೆಗೆ ಇರಬಾರ್ದು. ಒಂದು ಗುಡಿಸ್ಲಾಗ್ಲಿ ಹೋಗ್ಬಿಟ್ಟು ನಿಮ್ಮ ಮನೇಲಿ ನೀವಿರಿ. ಮಗಳಿಗೆ ಮದುವೆ ಮಾಡಿದಿರಲ್ಲ, ಆ ಮಗಳ ಹೆಸರೇನು? ಆ ಮಗಳು ಮದುವೆ ಟೈಮಲ್ಲಿ ಏನೇನು ನಡೀತು? ಅವಾಗ ಮದುವೆ ಏನಾಗಿರಲಿಲ್ಲ ಮೇಡಮ್. ಅವ್ರಿಗೆ ಲವ್ ಮ್ಯಾರೇಜ್ ಆಗಿ ಅವರೇ ಹೋಗಿ ಮದುವೆ ಆದರು. ಅದಕ್ಕೆ ಕೇಳಿದ್ದು ಏನೇನು ನಡೀತು ಅಂತೇಳಿ. ಅವಾಗ ಏನು ನಡೆಯಿಲ್ಲ ಮೇಡಮ್. ನೀವು ಒಪ್ಪಿ ಮಾಡಿದ್ರಾ ಮದುವೆ? ನಾವು ಗಲಾಟೆ ಮಾಡ್ಕೊಂಡು ಹೋಗಿ ಇನ್ನೇನು ಮತ್ತೆ ಗಲಾಟೆ ಆಗಿಲ್ವಾ? ಅದಕ್ಕೆ ಕೇಳಿದ್ದು ನಾನು ಏನೇನು ನಡೀತು ಅಂತ. ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀವಿ ಅಂದರು, ಅದಕ್ಕೆ ಹೋಗ್ರಿ ಅಂತ ನಾನೇ ಗಲಾಟೆ ಮಾಡಿ ಮನೆಯಿಂದ ಹೊರಗೆ ನೋಗ್ಬಿಡಿ ಅಷ್ಟೇ. ಇವಾಗ ಯಾರಿಗೂ ತಿಳಿದಿದ್ದಂಗೆ ಏನು ಅವ್ರು ಹೋಗ್ಬಿಟ್ಟು ಏನು ಮದುವೆ ಆಗಿಲ್ವಲ್ಲ, ಎಲ್ಲರಿಗೂ ಗೊತ್ತಿದ್ದೇ ಹೋಗಾಗಿದ್ದು. ನಿಮ್ಮ ಮನೆಯಲ್ಲಿ ನಿಮಗೆ ಇದ್ದಾರೆ, ದೀಪದ ಎಣ್ಣೆ ನಿಮ್ಮದು, ದೀಪದ ಬತ್ತಿ ನಿಮ್ಮದು, ಬೆಂಕಿ ಬಡ್ಡಿ ಮಾತ್ರ ಅವ್ರದ್ದು. ಅರ್ಥ ಮಾಡ್ಕೊಳ್ರಿ, ಇದು ನಡೀತಾ ಇರೋದು ಜೀವನ. ನಮಗೆ ತಲೆನೋವು ಅಮ್ಮ, ಅದಕ್ಕೆ ಅದನ್ನು ಕೇಳೋಣ. ಹೊಟ್ಟೆಲಿ ಮದ್ದಿದೆ, ಮದ್ದು ತೆಗ್ಸಿ ನಿಮಗೆ. ಅರ್ಧ ತಲೆನೋವು ಅಂದರೆ ಇವಾಗ 4 ವರ್ಷದಿಂದ ಟ್ಯಾಬ್ಲೆಟ್ಸ್. ಹೊಟ್ಟೆಲಿ ಮದ್ದಿದೆ, ಮದ್ದು ತೆಗ್ಸಿ. ಮತ್ತೆ ಒಳ್ಳೆ ಕಡೆ ಮೈಗ್ರಾನ್ ತಲೆನೋವು, ಅದು ಅರ್ಧ ತಲೆನೋವು, ಅದು ಒಳ್ಳೆ ಕಡೆ ಹಾಸ್ಪಿಟ್ಲಿಗೆ ತೋರಿಸಿ. ನಮ್ಮ ಮನೆಯವರು ಹುಚ್ಚಿ ಆಡ್ದಂಗೆ ಆಡ್ತಾರೆ ಮೇಡಮ್. ಅವಳು ಟ್ಯಾಬ್ಲೆಟ್ಸ್ ನಿಂತಾವಳು ಇವಾಗ 5 ವರ್ಷದಿಂದ. ಹೌದು, ಅವ್ರಿಗೆ ಆ ಥರ ಮಾಡಿ ಇಕ್ಕಿದ್ದಾರೆ. ಏನು ಮಾಡಬೇಕು? ಆ ಥರ ಮಾಡಿ ಇಕ್ಕಿದ್ದಾರೆ. ಅವ್ರು ಬಂದರೆ ಕರ್ಕೊಬರ್ರಿ. ಬರ್ತಾರೆ, ಅವ್ರು ಟ್ಯಾಬ್ಲೆಟ್ ನುಂಗಕ್ಕೆ ಸರಿಯಾಗಿದ್ದಾರೆ. ಕರ್ಕೊಬನ್ನಿ. ಮನ್ಸು ಹಾಳು ಆಗೈತೆ ಅವ್ರದ್ದು ಮನ್ಸು ಹಾಳಾಗಿದೆ. ಚಂಚಲ ಮನ್ಸು ಅವ್ರಿಗೆ. ಒಂದ್ಸರಿ ಇದ್ದಂಗೆ ಒಂದ್ಸರಿ ಇರಲ್ಲ ಅವರು. ಒಂದ್ಸರಿ ಚೆನ್ನಾಗೇ ಇರ್ತಾರೆ, ಒಂದ್ಸರಿ ಮೈ ಮೇಲೆ ದೆವ್ವ ಬಂದಿರೋ ರೀತಿ ಆಡ್ತಾರೆ ಅವರು. ಆ ಥರ ಅವರು ಮಾಡಿರೋ ಅಂಥ ಕುತಂತ್ರ ಐತೆ. ಅದಕ್ಕೇ ನಿಮ್ಗೆ ಈ ಥರ ಆಗ್ತಿರೋದು. ಎಲ್ಲೋದ್ರು ಏನು ಮಾಡಿದ್ರು ಏನೊಂದು ಕೈ ಬೈ ಹತ್ತುತ್ತಿಲ್ಲ ನಿಮ್ಮದು. ಇವಾಗ ಅಲ್ಲಿರೋದು ಬೇಡ ಅಮ್ಮ. ನಿಮ್ಮ ಮನೆಗಿರಿ ನೀವು ಹೋಗಿ. ಸರಿ. ನಿಮ್ಮ ಮನೇಲಿ ನೀವು ಹೋಗಿರಿ, ಅಲ್ಲಿ ಬೇಡ. ಅಲ್ಲಿದ್ದಷ್ಟು ನೀವು ಇನ್ನಷ್ಟು ತೊಂದರೆಗಳು ಜಾಸ್ತಿ ಆಗ್ತವೆ ನಿಮಗೆ. ಏಕೆಂದರೆ ಬೆಂಕಿ ಹಚ್ಚಿರೋರ ಮನೆಗೇನೆ ಹೋಗಿದ್ದು ನೀವು ಸುಟ್ಕೊಂಡು ಹೋಗ್ತಾ ಇರ್ತೀರಷ್ಟೆ. ಸರಿ, ಅಷ್ಟು ಮಾಡ್ಕೊಳ್ರಿ. ಅವಳಿಂದಾನೇ ತೊಂದರೆ ಆಗ್ತಿರೋದು ಮನೆಯಾಗ ನಮ್ಮ ನಾದಿನಿಂದ. ಹೌದು, ಅದಕ್ಕೆ ಹೇಳಿದ್ದು ದೀಪ ನಿಮ್ಮದು, ದೀಪದ ಎಣ್ಣೆ ನಿಮ್ಮದು, ದೀಪದ ಬತ್ತಿ ನಿಮ್ಮದು, ಬೆಂಕಿ ಕಡ್ಡಿ ಮಾತ್ರ ಅವ್ರದ್ದು. ಅವಳೇ ಕರೆಸ್ಕೊಂಡಲ್ಲಮ್ಮ. ಅವಳು ಇನ್ನು ಅಜ್ಜಿ ಅಮ್ಮಗೆ ನೋಡ್ಕೊಂಬಾರ ಯಾರೂ ಇಲ್ಲ ಅಂತ. ಹೌದು, ಅರ್ಥ ಆಯ್ತಾ? ನಾವೆಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ, ನೀವು ಅರ್ಥ ಮಾಡ್ಕೋಬೇಕು.